ಮಕ್ಕಳ ಅಕಾಡೆಮಿಯ ರಜತ್ ಮಹೋತ್ಸವ ಸಮಾರಂಭ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಜತ್ ಮಹೋತ್ಸವದ ಅಂಗವಾಗಿ ಅರಳಲಿ ಬೆಳಕಿನ ನಾಳೆ ಎಂಬ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿದೆ. ಹಾಗೆ 25 ಕಿರುಪುಸ್ತಕ ಪ್ರಕಟಣೆ, ಪ್ರಬಂಧ ಸ್ಪರ್ಧೆ, ಬಾಲದೀಪ್ತ ರಜತ್ ಪುರಸ್ಕಾರ, 25,000 ಮಕ್ಕಳ ಆರೋಗ್ಯ ಮತ್ತು ದಂತ ತಪಾಸಣೆ, ರಸಪ್ರಶ್ನೆ, ಸಂಗೀತ ಸ್ಪರ್ಧೆ, ಮಕ್ಕಳ ನಾಟಕೋತ್ಸವ ಸೇರಿದಂತೆ ಅನೇಕ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 20/12/2025 ಸಂಜೆ 5 ಗಂಟೆಗೆ ಸೃಜನಾ ರಂಗಮಂದಿರದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರಾಜನ್ ದೇಶಪಾಂಡೆರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಓಕೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಕ್ಕಳ ಅಕಾಡೆಮಿಗೆ 25 ವರ್ಷ ತುಂಬಿದೆ. ಈ ರಜತ ಮಹೋತ್ಸವ ಸಮಾರಂಭವನ್ನು ನಾವು ಇದೇ 20ನೇ ತಾರೀಕು ಶನಿವಾರ ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಾವು 25 ವರ್ಷದಿಂದ ಏನು ಮಾಡ್ತಾ ಬಂದಿದ್ದೇವೆ ಇಲ್ಲಿ ತನಕ, ಮಕ್ಕಳ ಸಲುವಾಗಿ, ಪಾಲಕರ ಸಲುವಾಗಿ, ಅಜ್ಜ ಅಜ್ಜಿಯರ ಸಲುವಾಗಿ ಅಥವಾ ಶಿಕ್ಷಕರ ಸಲುವಾಗಿ ಇದರದೊಂದು ಡೀಟೇಲ್ಸ್ ಇದನ್ನು ಕೊಡ್ತಾಯಿದ್ದೇವೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ವರ್ಷದಲ್ಲಿ ಮಾಡಿದ್ದು ಅನೇಕ ಕಾರ್ಯಕ್ರಮಗಳು ಅಂದರೆ 25,000 ಮಕ್ಕಳ ಹೆಲ್ತ್ ಚೆಕಪ್ಪು, ಡೆಂಟಲ್ ಚೆಕಪ್ಪು, 25 ಸಾಧಕರಿಗೆ ಒಂದು ಬಾಲದೀಪ್ತಿ ರಜತ ಪುರಸ್ಕಾರ, ಅದೇ ರೀತಿ 25 ಕಿರು ಪುಸ್ತಕಗಳನ್ನು ನಾವು ಹೊರಗೆ ತೆಗಿತಾ ಇದ್ದೇವೆ. ಇದು ಅರಳಲಿ ಬೆಳಕಿನ ನಾಳೆ ಅಂತ ನಮ್ಮ 25 ಎಪಿಸೋಡ್ಸು ಸರಣಿ ಕಾರ್ಯಕ್ರಮ ಆಕಾಶವಾಣಿಗೆ ಬಂದಿದೆ. ಇದನ್ನು ಬಿಟ್ಟು ನಾವು ಮಕ್ಕಳಿಗೆ ಮಕ್ಕಳೋತ್ಸವ, ನಾಟಕೋತ್ಸವ ಹಾಗೂ ಸೈನ್ಸ್ ಎಕ್ಸಿಬಿಷನು, ಹಾಗೂ ಹಿರಿಯರೊಂದಿಗೆ ಕಿರಿಯರು ಹಾಗೂ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು ಇದನ್ನು ಬಿಟ್ಟು ಸಾಕಷ್ಟು ಮಾಡಿದ್ದೇವೆ. ಇವನ್ನೆಲ್ಲ ನಾವು ಕೆಲವರಿಗೆ ಯಾರ್ಯಾರು ಪ್ರಶಸ್ತಿ ಕೊಡೋದು, ಶಿಕ್ಷಣಶ್ರೀ, ಶಿಕ್ಷಣ ಪ್ರಭೆ ಅಂತ ಕೊಡ್ತೀವಿ, ಅದನ್ನೆಲ್ಲ ಆ ಟೈಮ್ ಕೊಡ್ತಾಯಿದೆ. ಇದಕ್ಕೆ ಬಸವರಾಜ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರೀಯ ಸಚಿವರು ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಆರ್ ವಿ ದೇಶಪಾಂಡೆಯವರು ಹಿರಿಯ ಸದಸ್ಯರು, ಅವರು ಇದಕ್ಕೆ ಬರ್ತಾಯಿದ್ದಾರೆ. ಇದರ ಮುಖ್ಯವಾಗಿ ಹೇಳಬೇಕಂದ್ರೆ ಸೀನಿಯರ್ ಮೋಸ್ಟ್ ಕೌನ್ಸಿಲ್ ಮೆಂಬರು ಬಸವರಾಜ ಹೊರಟ್ಟಿ ಅವ್ರು ಬರ್ತಾಯಿದ್ದಾರೆ. ಸೀನಿಯರ್ ಮೋಸ್ಟು ಅಸೆಂಬ್ಲಿ ಮೆಂಬರು ಆರ್ ವಿ ದೇಶಪಾಂಡೆ ಅವರು ಬರ್ತಾಯಿದ್ದಾರೆ. ಅದೇ ರೀತಿ ಧಾರವಾಡದ MP ಫಸ್ಟ್ ಟೈಮ್ 2 ಸಲ ಮಿನಿಸ್ಟರ್ ಆದವರು ಪ್ರಹ್ಲಾದ್ ಜೋಶಿಯವರು, ನನ್ನ ತಿಳಿದ ಮಟ್ಟಿಗೆ ಒಬ್ಬರೇ, ಅವರು ಬರ್ತಾಯಿದ್ದಾರೆ. ಹಾಗೂ ವೆಂಕಟೇಶ್ ಕುಮಾರ್ ಅವರು, ಇವರು ಅತಿ ಉತ್ತಮ ಗಾಯಕರು, ಪದ್ಮಶ್ರೀ ಪಡೆದಿದ್ದಾರೆ. ಅವರು ನಮ್ಮ ಧಾರವಾಡದವರು, ನಮ್ಮ ಧಾರವಾಡದ ಹೆಮ್ಮೆ, ಅವರು ಬರ್ತಾಯಿದ್ದಾರೆ. ಇವರೆಲ್ಲರೂ ಬಂದು ಈ ಕಾರ್ಯಕ್ರಮ ಮಾಡ್ತಾಯಿದೆ. ಅದಾದ ನಂತರ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಅವರ ಗಾಯನವನ್ನು ಪ್ರಸ್ತುತಿ ಪಡಿಸ್ತಾ ಇದ್ದಾರೆ 1-1.5 ಗಂಟೆ ಈ ಫಾರ್ಮಲ್ ಫಂಕ್ಷನ್ ಆದಮೇಲೆ. ಎಲ್ಲರೂ ಬಂದು ಇದನ್ನು ನಮಗೆ ಮಕ್ಕಳ ಅಕಾಡೆಮಿಗೆ ಆಶೀರ್ವದಿಸಬೇಕಂತ, ಮತ್ತು ಮಕ್ಕಳ ಅಕಾಡೆಮಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡಬೇಕಂತ ನಾನು ಕೇಳ್ಕೊತೀನಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.